ಹಾಯ್ ಹಲೋ ಭೋಜನ ಪ್ರಿಯರೇ ಮತ್ತು ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು NishaLakhmiWorld. ಇವತ್ತು ಸುಲಭವಾಗಿ ಒಂದು 5 ನಿಮಿಷದಲ್ಲಿ ಬಾಳೆ ದಿಂಡಿನಿಂದ ಒಂದು ಸ್ಪೆಷಲ್ ಆಗಿ ಚಾಟ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಬಾಳೆ ದಿಂಡನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಮಜ್ಜಿಗೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಅದು ಬೇಗ ಕಪ್ಪಗಾಗೋದಿಲ್ಲ ಅಂತ. ಇಲ್ಲಿ ನಾನೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಸೌತೆಕಾಯಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮಾವಿನಕಾಯಿ ಆಪ್ಷನಲ್, ಬಟ್ ಹಾಕೊಳ್ಳೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ತುರಿದಿಟ್ಕೊಂಡಿರೋ ಅಂತ ಕ್ಯಾರೆಟ್, ನಾನಿಲ್ಲಿ ಮಿಕ್ಸ್ ನಟ್ಸ್ ಹಾಕ್ತಾ ಇದ್ದೀನಿ. ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇಷ್ಟಪಡೋರು ಅದನ್ನ ಹಾಕೊಬಹುದು, ಅಥವಾ ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಸೇರಿಸ್ಕೊಬಹುದು. ಮತ್ತೆ ಸ್ವಲ್ಪ ಫ್ರೈ ಆಗಿರೋ ಕಡಲೆಬೇಳೆ, ಸ್ವಲ್ಪ ಮಿಕ್ಸ್ಚರ್. ನಿಮ್ಮ ಮನೆಯಲ್ಲಿ ಯಾವ ಮಿಕ್ಸ್ಚರ್ ಇರುತ್ತೋ ಅದನ್ನ ಸೇರಿಸ್ಕೊಬಹುದು. ಇದೇ ಮಿಕ್ಸ್ಚರ್ ಬೇಕು ಅದೇ ಮಿಕ್ಸ್ಚರ್ ಹಾಕೊಬೇಕು ಅಂತ ಏನಿಲ್ಲ. ಮಂಡಕ್ಕಿ ಅಥವಾ ಕಡಲೆಪುರಿ. ಮಂಡಕ್ಕಿನ ಇದಕ್ಕೆ ಹಾಕೊಳ್ಳಕ್ ಮುಂಚೆ ಒಂದ್ಸಲ ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಆಮೇಲೆ ಹಾಕೊಳ್ಳಿ. ಹೀಗೆ ಮಾಡೋದ್ರಿಂದ ಪುರಿ ಬೇಗ ಮೆತ್ತಗಾಗೋದಿಲ್ಲ. ಈಗ ಇದನ್ನೆಲ್ಲ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ತೋರಿಸಿರೋ ಪದಾರ್ಥಗಳು ಎಲ್ಲಾನು ನಿಮ್ಮ ಇಷ್ಟದ ತಕ್ಕಂತೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಖರ್ಜೂರ ಮತ್ತು ಹುಣಸೆಹಣ್ಣಿನ ಚಟ್ನಿ ಹಾಕೊಳ್ಳಿ. ಇದನ್ನ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳಿ. ಇದನ್ನು ಅಷ್ಟೇ ನಿಮ್ಮ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒನ್ ಟೀ ಸ್ಪೂನ್ ಅಷ್ಟು ಅಚ್ಚಖಾರದ ಪುಡಿ, ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಖಾರ ಜಾಸ್ತಿ ತಿನ್ನಕ್ಕೆ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿ ಕೂಡ ಹಚ್ಕೊಂಡು ಹಾಕೊಬಹುದು. ಅದು ತಿನ್ನೋವಾಗ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ನೀವು ನಿಮ್ಮ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಕೊನೆಯದಾಗಿ ಮಜ್ಜಿಗೆನಲ್ಲಿ ನೆನೆಸಿಟ್ಕೊಂಡಿದ್ದಂತಹ ಬಾಳೆ ದಿಂಡನ್ನು ಕೂಡ ಸೇರಿಸ್ಕೊಳ್ಳೋಣ. ಕಡೆಯದಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆ ದಿಂಡು ಒಂದು ಮನೆಯಲ್ಲಿ ಇದ್ಬಿಟ್ರೆ ಸಾಕು. ಮಿಕ್ಕಿದನ್ನೆಲ್ಲ ಪದಾರ್ಥಗಳು ಮನೆಯಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ಕ್ವಿಕ್ ಆಗಿ ಒಂದು 5 ನಿಮಿಷದಲ್ಲಿ ಒಂದು ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಿ ಆಗಿರೋ ಟೀ ಟೈಮ್ ಸ್ನಾಕ್ ರೆಡಿ ಆಗ್ಬಿಡುತ್ತೆ. ಈ ತರ ನೀವೇನಾದ್ರೂ ಮಾಡ್ಕೊಟ್ಬಿಟ್ರೆ ಡೆಫಿನೆಟ್ ಆಗಿ ಯಾರು ಹೇಳಕ್ಕಾಗಲ್ಲ ಇದು ಬಾಳೆ ದಿಂಡಿಂದ ಮಾಡಿರೋದು ಅಂತ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನನಗೆ ಹಸಿ ಕೊತ್ತಂಬರಿ ಸೊಪ್ಪು ಬಳಸೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನೇನು ಹಾಕೊಳ್ತಾ ಇಲ್ಲ. ಆದ್ರೆ ನಿಮ್ಗೆ ಇಷ್ಟ ಇದ್ರೆ ಅದನ್ನ ಹಾಕೊಳ್ಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಮತ್ತೆ ಹೇಗ್ ಬಂತು ಅಂತ ಕೆಳಗಿನ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.